ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಆಲೂ ಸಮೋಸ ರೀ. ಅಂದರೆ ಹಲ್ವಾಯಿ ಸ್ಟೈಲ್ ಹೆಂಗೆ ಮಾಡ್ತಾರಲ್ಲ ಅಂಥ ಸಮೋಸ ಇವತ್ತು ನಾವು ಮನ್ಯಾಗ ಮಾಡೋಣ. ಫ್ರೆಂಡ್ಸ್, ನೀವು ಆಗ್ರಾ ಸ್ವೀಟ್ ಇರಲಿ, ಆಮೇಲೆ ಮಿಷ್ಟಾರ ಪೇಡದಾಗ ಹೆಂಗೆ ತಿಂತೀರಲ್ಲ ಅಂಥ ಸಮೋಸ ಬಂದು ನಾವು ಮನ್ಯಾಗ ಮಾಡೋದ್ರಿ. ಈ ವಿಡಿಯೋ ಅಂತೂ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ಸ್ಕಿಪ್ ಮಾಡಿದ್ರಂತೂ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ಗೊತ್ತಾಗೋದಿಲ್ಲ. ಟೇಸ್ಟ್ ಅಂತೂ ಸೂಪರ್ ಇರ್ತೈತಿ, ಅಂಗಡಿ ಒಳಗೆ ತೊಗೊಂಡು ಬಂದಂಗೆ ಇರ್ತೈತಿ. ಬರ್ರಿ ಮತ್ತು ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಮೊದಲಿಗೆ ನಾವು ಇಮ್ಲಿ ಚಟ್ನಿ ಮಾಡೋಣ ರೀ. ಆಲೂ ಸಮೋಸಕ್ಕೆ ಬಂದು ಇಮ್ಲಿ ಚಟ್ನಿ ಕೊಡ್ತಾರಲ್ರಿ, ಸ್ವೀಟ್ ಇರ್ತೈತಲ್ಲ ಆ ಚಟ್ನಿ ಇವಾಗ ಮಾಡೋಣ. ಇದು ಹೆಂಗೆ ಮಾಡ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ. ಇಮ್ಲಿ ಚಟ್ನಿ ಮಾಡೋಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಬೆಲ್ಲ. ಇಲ್ಲಿ ನಾನು ಅರ್ಧ ಕಿಲೋ ಅಷ್ಟು ಬೆಲ್ಲ ತೊಗೊಂಡಿನಿ. ಯಾಕಂದರೆ ನಾನು ಕ್ವಾಂಟಿಟಿ ಜಾಸ್ತಿ ಮಾಡಾಕತ್ತೀನಿ ಅಂತೇಳಿ ನಾನು ಅರ್ಧ ಕಿಲೋ ತೊಗೊಂಡಿನಿ. ನೀವು ಕಮ್ಮಿ ಕ್ವಾಂಟಿಟಿ ಒಳಗೆ ಮಾಡೋದಿದ್ರಲ್ಲ ಕಮ್ಮಿ ತೊಗೊರಿ. ಅರ್ಧ ಕೆ.ಜಿ ಬೆಲ್ಲಾಗ ಪಾವು ಕಿಲೋ ಅಷ್ಟು ನಾನು ಹುಂಚೆನ್ ತೊಗೊಂಡಿನಿ. ಇವಾಗ ಇದನ್ನೇನಂದ್ರೆ ಒಂದು ಬೇಸನ್ ತೊಗೊಳ್ಳೋಣ ರೀ, ಒಂದು ಸ್ಟೀಲ್ ಬೇಸನ್ ತೊಗೊಳ್ಳೋಣ. ಇದನ್ನ ಇವಾಗ ಇಲ್ಲಿ ನೋಡಿರಿ, ಬೆಲ್ಲ ಅಂತೂ ಈ ಸ್ಟೀಲ್ ಬೇಸನ್ನಾಗ ಹಾಕೋಣ. ಆಮ್ಯಾಗ ಹುಂಚೆನ್ನು ಹಾಕೊಂಡ್ರಿ. ನೋಡಿರಿ, ಹುಂಚೆನ್ನು ಹಾಕೋಣ. ಇವಾಗ ಇದ್ರೊಳಗೆ ಬಿಸಿ ನೀರು ಹಾಕೊಂಡ್ರಿ. ಫ್ರೆಂಡ್ಸ್, ಇದೊಂದು ನೆಪ್ಕ ಇಟ್ಕೊರಿ. ನೀವು ಬಿಸಿ ನೀರು ಹಾಕ್ರಿ. ಸಮೋಸ ಮಾಡೋದು 1 ತಾಸು ಮುಂಚೆನೇ ಈ ಪ್ರೊಸೆಸ್ ಮಾಡಬೇಕು. ಅದಕ್ಕೆ ನೀವು ಮೊದಲಿಗೆ ಈ ಪ್ರೊಸೆಸ್ ನಿಮ್ಗೆ ಹೇಳ್ಕೊಡ್ಲಿಕ್ಕತ್ತೀನಿ. ಬಿಸಿ ನೀರು ಹಾಕ್ಬೇಕ್ರಿ, ಆವಾಗ ಜಲ್ದಿ ಮೆತ್ತಗಾಗ್ತೈತ್ರಿ. ಹುಂಚೆನ್ ಇರಲಿ, ಬೆಲ್ಲ ಅಂತೂ ಕರಗಿ ಬಿಡ್ತೈತ್ರಿ ನೀರೊಳಗೆ. ಫ್ರೆಂಡ್ಸ್, ಹುಂಚೆನ್ ಮತ್ತು ಬೆಲ್ಲ ಬಂದು 1 ತಾಸು ಮುಂಚೆ ನಾವು ನೆನೆಸಿಟ್ಟು ಸೈಡಿಗೆ ಇಡೋಣ್ರಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಾಯ್ತು ಅಂತೇಳಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇವಾಗ ನಾವು ಆಲೂಗಡ್ಡೆ ಪಲ್ಯ ಮಾಡೋಣ್ರಿ. ಅಂದರೆ ಸಮೋಸ ಒಳಗೆ ತುಂಬಿ ಮಾಡ್ತಾರಲ್ರಿ ಆಲೂಗಡ್ಡೆ ಗೊಜ್ಜು, ಆಲೂಗಡ್ಡೆ ಭಾಜಿನೂ ಅಂತಾರಲ್ಲ, ಅದು ಇವಾಗ ಮಾಡೋಣ್ರಿ. ಫ್ರೆಂಡ್ಸ್, ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಆಮ್ಯಾಗ ಒಂದು ಕಡಾಯಿ ಇಡೋಣ. ನಾನು ಇಲ್ಲಿ ದೊಡ್ಡ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಲಿಕ್ಕತ್ತೀನಿ ಅಂತೇಳಿ. ಇವಾಗ ಇದ್ರೊಳಗೆ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಅಂತೂ ಬಿಸಿ ಆಗೈತಿ. ಇವಾಗ ಇದ್ರೊಳಗೆ 3 ಉಳ್ಳಾಗಡ್ಡಿ ರೀ ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ನೋಡಿರಿ, 3 ಉಳ್ಳಾಗಡ್ಡಿ ಅಂತೂ ಸಣ್ಣ ಕಟ್ ಮಾಡ್ಕೊಂಡಿದ್ದೈತಲ್ಲ, ಇವಾಗ ಹಾಕೊಂಡ್ರಿ. ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗೆ ಉಪ್ಪು ಹಾಕೊಂಡ್ರಿ. ಫ್ರೆಂಡ್ಸ್, ನಾನು ಉಳ್ಳಾಗಡ್ಡಿ ಹಾಕಿದ ಮ್ಯಾಗ ಉಪ್ಪು ಹಾಕ್ತೀನಿ ರೀ, ಯಾಕಂದರೆ ಜಲ್ದಿ ಗೋಲ್ಡನ್ ಬ್ರೌನ್ ಆಗ್ಬೇಕಂತೇಳಿ. ಫ್ರೆಂಡ್ಸ್, ಇದನ್ನಂತೂ ಜಾಸ್ತಿ ಸುಡಬಾರ್ದು ರೀ. ಜಸ್ಟ್ ಇದು ವಾಸನೆ, ಹಸಿ ವಾಸನೆ ಹೋಗೋತನ ನಾವು ಇಷ್ಟ ಫ್ರೈ ಮಾಡ್ಕೊಂಡ್ರೆ ಸಾಕು. ನೀವು ಸುಟ್ರಲ್ಲ ಆಲೂ ಸಮೋಸ ಅಂತೂ ಅಷ್ಟು ಚಲೋ ಆಗೋದಿಲ್ಲ ರೀ. ಫ್ರೆಂಡ್ಸ್, ಉಳ್ಳಾಗಡ್ಡಿ ಅಂತೂ ಫ್ರೈ ಆಗೈತೆ ರೀ. ಇವಾಗ 7 ಮೆಣಸಿನ್ಕಾಯಿ ಮಿಕ್ಸಿನಾಗ ಹಾಕಿ ತರತರಿ ರುಬ್ಕೊಂಡಿದ್ದೈತಿ. ಇದ್ರೊಳಗಂತೂ ನೀರು ಹಾಕಿಲ್ಲ ರೀ, ತರತರಿ ರುಬ್ಕೊಂಡಿದ್ದೈತಿ. ಇವಾಗ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡೋಣ್ರಿ. ಫ್ರೆಂಡ್ಸ್, ಮೆಣಸಿನ್ಕಾಯಿ ಅಂತೂ ಫ್ರೈ ಆಗೈತೆ ರೀ. ಇವಾಗ ಧನಿಯಾ ರೀ, ಧನಿಯಾ ಪುಡಿ ಅಂತೂ ಅಲ್ರಿ, ಧನಿಯಾ ತೊಗೊಂಡು ಒಂದು ತವಿನಾಗ ಫ್ರೈ ಮಾಡ್ಕೊಂಡು ತರತರಿ ರುಬ್ಬಿದ್ದೈತ್ರಿ ಇದು ಧನಿಯಾ. ಇವಾಗ ನೋಡಿರಿ, ತರತರಿ ರುಬ್ಕೊಂಡಿರುವಂಥ ಧನಿಯಾ ಹಾಕ್ಕೊಂಡ್ರಿ. 3 ಚಮಚ ಅಷ್ಟು ನಾನು ಧನಿಯಾ ಹಾಕತ್ತೀನಿ ರೀ. ಟೇಸ್ಟ್ ಅಂತೂ ಸೂಪರ್ ಇರ್ತೈತೆ ರೀ. ಆಮ್ಯಾಗ ಜೀರಿಗೆ ರೀ, ಜೀರಿಗೂ ಹಂಗೆ ರೀ, ತವಿನಾಗ ಜಸ್ಟ್ ರೋಸ್ಟ್ ಮಾಡ್ಕೊಂಡು ಅದನ್ನು ತರತರಿ ರುಬ್ಕೊಂಡಿದ್ದೈತೆ ರೀ. ಇವಾಗ ಇದ್ರೊಳಗೆ ಜೀರಿಗೆ ಹಾಕ್ಕೊಂಡ್ರಿ. ಜೀರಿಗೆ ಪುಡಿ ರೀ, ತರತರಿ ರುಬ್ಕೊಂಡಿರೋದು ಜೀರಿಗೆ ಪುಡಿ ರೀ. 1.5 ಚಮಚ ಅಷ್ಟು ನಾನು ಜೀರಿಗೆ ಪುಡಿ ಹಾಕಾಕತ್ತೀನಿ. ಆಮ್ಯಾಗ ಸೊಂಪು ರೀ, ಇದು ಪ್ಲೇನ್ ಸೊಂಪು ಅದು ಬರ್ತೈತಲ್ರಿ, ಫ್ಲೇವರ್ ಇಲ್ದಿರೋದು, ಅದನ್ನು ತರತರಿ ರುಬ್ಕೊಂಡಿದ್ದೈತ್ರಿ. ಅದನ್ನು 1.5 ಚಮಚ ಅಷ್ಟು ನಾನು ಹಾಕಾಕತ್ತೀನಿ ರೀ, ಪ್ಲೇನ್ ಸೊಂಪು. ಇವಾಗ ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಗ್ಯಾಸ್ ಅಂತೂ ನೀವು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಈ ಪ್ರೊಸೆಸ್ ಎಲ್ಲ ಮಾಡಿರಿ. ಹೈ ಫ್ಲೇಮ್ನಾಗಂತೂ ಇಡಕ್ಕೆ ಹೋಗಬೇಡ್ರಿ, ಯಾಕಂದರೆ ಸುಟ್ಟು ಹೋಗ್ತೈತಲ್ರಿ ಮಸಾಲೆ ಎಲ್ಲ, ಅದಕ್ಕೆ. ಇವಾಗ ಇದ್ರೊಳಗೆ ಅರಿಶಿನ ಪುಡಿ ಹಾಕೊಂಡ್ರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರಿ. ಅರಿಶಿನ ಪುಡಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ. ಆಮ್ಯಾಗ ಕರಿಮೆಣಸಿನ ಪುಡಿ ಹಾಕೊಂಡ್ರಿ, ಅಂದರೆ ಪೆಪ್ಪರ್ ಪೌಡರ್ ಒಂದು ಅರ್ಧ ಚಮಚ ಅಷ್ಟು ಹಾಕೋಣ. ಯಾಕಂದರೆ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕಿದ್ದೈತಲ್ಲ, ಅದಕ್ಕೆ ಅಂತೇಳಿ ಸ್ವಲ್ಪ ಹಾಕಿನ್ರಿ. ಕಾಳು ಮೆಣಸಿನ ಪುಡಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗೆ 1 kg ಅಷ್ಟು ಆಲೂಗಡ್ಡೆ ರೀ, ಮ್ಯಾಗಿನ ಸಿಪ್ಪಿ ಸಿವ್ದು ಸಣ್ಣ ಕಟ್ ಮಾಡಿ ಕುದಿಸ್ಕೊಂಡಿದ್ದೈತ್ರಿ ಆಲೂಗಡ್ಡೆ. ಹಿಂಗೆ ಮಾಡೋದ್ರಿಂದ ಜಲ್ದಿ ಕುದಿತೈತ್ರಿ ಆಲೂಗಡ್ಡೆ. ಹಂಗಂತೇಳಿ ನಾ ಕಟ್ ಮಾಡ್ಕೊಂಡು ಕುದಿಸಿದ್ದೈತಿ, ನೀವು ಹಿಂಗೆ ಮಾಡಿರಿ. ಆಲೂಗಡ್ಡೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ, ಮಸಾಲೆ ಎಲ್ಲ ಹತ್ತೋ ಹಂಗೆ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಸ್ಮ್ಯಾಶ್ ಮಾಡಬೇಕ್ರಿ. ನೋಡಿರಿ, ಹಿಂಗೆ ಸ್ಮ್ಯಾಶ್ ಮಾಡಬೇಕು. ಇವಾಗ ಇದ್ರೊಳಗೆ ಕುದಿಸಿರುವ ಬಟಾಣಿ ಹಾಕ್ಕೊಂಡ್ರಿ. ಕುದಿಸಿದ್ದೈತ್ರಿ ಬಟಾಣಿನೂ. ಈ ಬಟಾಣಿ ಅಂತೂ ನಾನು ಅರ್ಧ kg ಬಟಾಣಿ ಯೂಸ್ ಮಾಡಕತ್ತೀನಿ ರೀ. ಬಟಾಣಿ ಹಾಕಿ ಹಿಂಗೆ ಸ್ಮ್ಯಾಶ್ ಮಾಡಬೇಕ್ರಿ, ಸ್ವಲ್ಪ ಮಾಡಬೇಕ್ರಿ, ಜಾಸ್ತಿ ಅದು ಅಂದ್ರೆ ಪೇಸ್ಟ್ ಆಗೋ ಥರ ಸ್ಮ್ಯಾಶ್ ಅಂತೂ ಮಾಡಬಾರ್ದು. ಜಸ್ಟ್ ಅದು ಹಿಂಗೆ ಆಲೂಗಡ್ಡೆ ಮತ್ತು ಬಟಾಣಿ ಸ್ವಲ್ಪ ದಪ್ಪ ಇರಬೇಕು. ಇವಾಗ ಟೇಸ್ಟ್ ನೋಡಿ, ನೀವು ಉಪ್ಪು ಬೇಕಂದ್ರೆ ಸ್ವಲ್ಪ ಹಾಕ್ಬೋದು. ನನಗೆ ಉಪ್ಪನ್ನು ಸ್ವಲ್ಪ ಕಮ್ಮಿ ಅನಿಸ್ತೀರಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ನಾನು. ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ್ರಿ. ನೋಡಿ, ಚಲೋ ಮಿಕ್ಸ್ ಮಾಡಬೇಕು, ಯಾಕಂದ್ರೆ ಉಪ್ಪು ಒಂದೇ ಕಡೆ ಇರ್ತೈತಲ್ಲ, ಅದಕ್ಕೆ. ಲಾಸ್ಟಿಗೆ ಇದ್ರೊಳಗೆ ಚಾಟ್ ಮಸಾಲ ಹಾಕ್ಕೊಂಡ್ರಿ. ಫ್ರೆಂಡ್ಸ್, ಇಲ್ಲಿ ನಾನು 1 ಚಮಚ ಅಷ್ಟು ನಾನು ಚಾಟ್ ಮಸಾಲ ಹಾಕಾಕತ್ತೀನಿ. ಚಾಟ್ ಮಸಾಲ ಹಾಕೋದ್ರಿಂದ ಆಲೂಗಡ್ಡೆ ಪಲ್ಯ ಇದೇನು ನಾವು ಸಮೋಸಾಗೆ ಮಾಡ್ತೀವಲ್ಲ ಆಲೂಗಡ್ಡೆ ಪಲ್ಯ, ಟೇಸ್ಟ್ ಅಂತೂ ಭಾಳ ಚಲೋ ಇರ್ತೈತೆ ರೀ. ಅದಕ್ಕೆ ನಾನು 1 ಚಮಚ ಅಷ್ಟು ಚಾಟ್ ಮಸಾಲ ಹಾಕೀನಿ. ಚಾಟ್ ಮಸಾಲ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ್ರಿ. ಇವಾಗ ಇದ್ರೊಳಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರಿ. ನೋಡಿರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ.
ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇದಂತೂ ರೆಡಿ ಐತ್ರಿ. ಇದನ್ನಂತೂ ಇವಾಗ ಸೈಡಿಗೆ ಇಟ್ಟು ಸಮೋಸಾಗೆ ಹಿಟ್ಟು ನಾದ್ಕೊಳ್ಳೋಣ. ಹಿಟ್ಟು ಹೆಂಗೆ ನಾದ್ಕೊಳ್ಳೋದು ಅಂತೇಳಿ ಹೇಳ್ಕೊಡ್ತೀನಿ ನಿಮ್ಗೆ. ಬರೀ ಮತ್ತು ಮೊದಲಿಗೆ ಒಂದು ಪರಾತ್ ತೊಗೊಳ್ಳೋಣ್ರಿ. ಇಲ್ಲಿ ನಾನು ಸ್ಟೀಲಿನ ದೊಡ್ಡ ಪರಾತ್ ತೊಗೊಂಡಿನಿ, ಯಾಕಂದ್ರೆ ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಲಿಕ್ಕತ್ತೀನಲ್ಲ, ಅದಕ್ಕೆ ಇವಾಗ ಜರಡಿ ಇಡೋಣ್ರಿ ಹಿಟ್ಟನಂತೂ. ಇವಾಗ 1 ಕಿಲೋ ಹಿಟ್ಟು ಐತಲ್ರಿ ಮೈದಾ ಹಿಟ್ಟು, ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಜರಡಿ ಇಡೋಣ, ಯಾಕಂದರೆ ಇದ್ರೊಳಗೆ ಕಸ ಕಡ್ಡಿ ಇರ್ತೈತಲ್ಲ ಅದಕ್ಕೆ. ಫ್ರೆಂಡ್ಸ್ ಹಿಟ್ಟಂತೂ ಜರಡಿ ಹಿಡಿದಿದ್ದಾಯ್ತು. ಇವಾಗ ಸ್ವಲ್ಪ ಹಿಟ್ಟು ತೆಗೆದಿಡೋಣ, ಯಾಕಂದರೆ ಚಪಾತಿ ಲಟ್ಸಕ್ಕೆ ಬೇಕಾಗ್ತಿತ್ತಲ್ಲ ಅದಕ್ಕೆ ರೀ. ಇವಾಗ ಇದ್ರೊಳಗೆ ಅಜ್ವಾಯಿನ್ ಹಾಕೊಂಡ್ರಿ. 1 ಚಮಚಷ್ಟು ನಾನು ಅಜ್ವಾಯಿನ್ ಹಾಕ್ಲಿಕ್ಕತ್ತೀನಿ. ಆಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿ. ನೋಡಿರಿ ಸ್ವಲ್ಪ ಹಾಕಿರಿ, ಜಾಸ್ತಿ ಏನೋ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಉಪ್ಪು. ಇವಾಗ ಉಪ್ಪು ಮತ್ತು ಅಜ್ವಾಯಿನ್ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಒಂದೇ ಕಡೆ ಇರ್ತೈತಲ್ರಿ ಅಜ್ವಾಯಿನ್ ಮತ್ತು ಉಪ್ಪು, ಹಂಗಾಗಬಾರ್ದು ಅಂಥೇಳಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದ್ರೊಳಗೆ ಬಿಸಿ ತುಪ್ಪ ಹಾಕ್ಬೇಕ್ರಿ. ಬಿಸಿ ಮಾಡಿ ಬಿಸಿ ಇರುವಾಗನೇ ತುಪ್ಪ ಹಾಕ್ಬೇಕ್ರಿ. ಪೂರ್ತಿ ತಣ್ಣಗಾದ್ಮ್ಯಾಗ ಹಾಕಕ್ಕೆ ಹೋಗ್ಬೇಡ್ರಿ. ಹಿಂಗೆ ಹಾಕೋದ್ರಿಂದ ಸಮೋಸ ಭಾಳ ಚಲೋ ಆಗ್ತೈತ್ರಿ. ಅದಕ್ಕೆ ಬಿಸಿ ತುಪ್ಪ ಹಾಕಿ ಒಂದ್ಸರಿ ಹಿಂಗೆ ಮಿಕ್ಸ್ ಮಾಡ್ಕೊರಿ, ಡ್ರೈ ಮಿಕ್ಸ್ ಮಾಡ್ಕೊರಿ. ಇವಾಗ ಇದ್ರೊಳಗೆ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡೋಣ್ರಿ. ಫ್ರೆಂಡ್ಸ್ ನಾನು ಪ್ರತಿಯೊಂದು ಟಿಪ್ಸ್ನೂ ಹೇಳ್ತೀನಿ ರೀ, ಹಂಗೆ ನೀವು ಫಾಲೋ ಮಾಡಿರಿ. ಸ್ಕಿಪ್ ಅಂತೂ ಮಾಡೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ಲೆಂತಿ ಇರ್ತೈತ್ರಿ ವಿಡಿಯೋ, ಯಾಕಂದರೆ ಒಂದೇ ವಿಡಿಯೋದಾಗ ನಾವು 3 ರೆಸಿಪಿ ಮಾಡ್ದಂಗೆ ಆಗ್ತೈತ್ರಿ. ಅದಕ್ಕೆ ನೋಡಿರಿ ಬಿಸಿ ನೀರು ಹಾಕಿ ನೀವು ಮಿಕ್ಸ್ ಮಾಡಿರಿ. ಬಿಸಿ ನೀರು ಹಾಕೋದ್ರಿಂದ ಏನಾಗ್ತೈತೆ ಅಂದರೆ ಹಿಟ್ಟಂತೂ ಅಳಕಾಗೋದಿಲ್ಲ, ಅಂದರೆ ತೆಳು ಆಗೋದಿಲ್ಲ ರೀ. ನೋಡಿರಿ ಗಟ್ಟಿನ ನಾದಬೇಕ್ರಿ. ಪೂರ್ತಿ ನೀವು ಚಪಾತಿ ಹಿಟ್ಟು ನಾದ್ತೀವಲ್ಲ ಹಂಗೆ ತೆಳು ಅಂತೂ ನಾದಬಾರ್ದು ರೀ. ಮುಟ್ಟಿದ್ರೆ ಹಿಂಗೆ ಗಟ್ಟಿ ಇರ್ಬೇಕು, ಯಾಕಂದರೆ ಬಿಸಿ ನೀರು ಬಿಸಿ ತುಪ್ಪ ಹಾಕೋದ್ರಿಂದ ಇದು ತೆಳು ಆಗೋದಿಲ್ಲ ರೀ ಹಿಟ್ಟು. ಅದಕ್ಕೆ ಇವಾಗ ಇಲ್ಲಿ ನೋಡಿರಿ ಮ್ಯಾಗಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ, ಯಾಕಂದರೆ ಇದು ಒಣಗಬಾರ್ದು ಅಂತೇಳಿ ಹಿಟ್ಟು ಹಿಂಗೆ ಮ್ಯಾಗಿನ ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಸ್ವಲ್ಪ ನಾದ್ಕೊಳ್ಳೋಣ್ರಿ. ಇವಾಗ ಇದ್ರ ಮ್ಯಾಗ ಒಂದು ಪ್ಲೇಟ್ ಇಲ್ಲಕಂದ್ರೆ ಇಂಥ ರೌಂಡ್ ಬೇಸನ್ ಮುಚ್ಚಿ ಒಂದು 10 ನಿಮಿಷ ಹಿಂಗೆ ಬಿಡೋಣ್ರಿ. ನೆಕ್ಸ್ಟ್ ನಾವು ಇಂಬ್ಲಿ ಚಟ್ನಿ ಮಾಡ್ಕೊಳ್ಳೋಣ್ರಿ, ಅಂದರೆ ಸ್ವೀಟ್ ಚಟ್ನಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬೋಗಣಿ ತೊಗೊಳ್ಳೋಣ್ರಿ. ನೋಡಿರಿ ಇಂಥ ಜರಡಿ ಇರ್ತೈತಲ್ರಿ ಅದು ತೊಗೊಳ್ಳೋಣ. ನಿಮ್ಮ ಮನೆಗೆ ಇದ್ದಿಲ್ಲ ಅಂದ್ರೆ ನೀವು ಪ್ಲಾಸ್ಟಿಕ್ ಜರಡಿನ ತೊಗೋಬೋದು. ಇದು ತೊಗೊಂಡ್ರೆ ಏನಾಗ್ತೈತೆ ರೀ, ಜಲ್ದಿ ಸ್ಮ್ಯಾಶ್ ಮಾಡೋಕೆ ಚಲೋ ಆಗ್ತೈತಿ. ಇವಾಗ ಇದ್ರೊಳಗೆ ಇಲ್ಲಿ ನೋಡಿರಿ 1 ತಾಸು ನಾವು ನೆನೆಸ್ಕೊಂಡು ಇಟ್ಕೊಂಡಿದ್ವಲ್ಲ ಹುಂಚೆನ್ ಮತ್ತು ಬೆಲ್ಲದ ನೀರು, ನೋಡಿರಿ ಸ್ವಲ್ಪ ಹಾಕಿ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಒಮ್ಮೆಗ್ಲೇನು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಇದು ಸ್ಮ್ಯಾಶ್ ಆಗೋಕೆ ಕಷ್ಟ ಆಗ್ತೈತಲ್ಲ. ಇಲ್ಲಿ ನೋಡಿರಿ ಹಿಂಗೆ ಮಾಡೋದ್ರಿಂದ ವೇಸ್ಟ್ ಅಂತೂ ಜಾಸ್ತಿ ಆಗೋದಿಲ್ಲ ರೀ ಹುಂಚೆನ್ ಗೊಜ್ಜು. ಇದನ್ನ ಇವಾಗ ಸೈಡಿಗೆ ಹಾಕ್ಬಿಡೋಣ. ಇನ್ನೊಂದು ಸಲ ನಮ್ಗೆ ತೋರಿಸ್ತೀನಿ ಹೆಂಗಂತೇಳಿ. ನೋಡಿ ಸ್ವಲ್ಪ ಹಾಕಿರಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡ್ರಿ. ಫ್ರೆಂಡ್ಸ್ ಎಲ್ಲ ಗೊಜ್ಜುನು ಹಿಂಗೆ ತೆಗೀನ್ರಿ ಹುಂಚೆಂದ. ಆಮ್ಯಾಗ ಇಂಬ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಇಂಬ್ಲಿ ಚಟ್ನಿ ಮಾಡ್ಕೊಳ್ಳೋದು ಹೆಂಗಂತಿಲ್ಲ ಆಮ್ಯಾಗ ನೋಡೋಣ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ, ಆಮ್ಯಾಗ ಇದ್ರ ಮ್ಯಾಗ ಒಂದು ಕಡಾಯಿ ಇಡೋಣ. ಫ್ರೆಂಡ್ಸ್ ಇಲ್ಲಿ ನಾನು ಸ್ಟೀಲ್ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ನೋಡಿರಿ ಹುಂಚೆನ್ ಮತ್ತು ಬೆಲ್ಲದ ಇನ್ನೇನು ನಾವು ನೀರು ತೆಗೆದಿದ್ವಲ್ಲ ಗೊಜ್ಜು, ಇವಾಗ ಕಡಾಯಿನಾಗ ಹಾಕಿಬಿಡೋಣ. ಕಡಾಯಿನಾಗ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕ್ರಿ, ಯಾಕಂದರೆ ತಳ ಹಿಡಿಬಾರ್ದು ಅಂತೇಳಿನ ಇದು ಪ್ರೊಸೆಸ್ ಮಾಡೋದು. ಯಾಕಂದ್ರೆ ಸ್ಟೀಲ್ ಕಡಾಯಿನಾಗ ಮಾಡಾಕತ್ತೀನಲ್ಲ ಜಲ್ದಿ ತಳ ಹಿಡಿತೈತಿ ಅದಕ್ಕೆ. ಇವಾಗ ಇದ್ರೊಳಗೆ ಸಕ್ರೆ ಹಾಕೊಂಡ್ರಿ. ಫ್ರೆಂಡ್ಸ್ ಸಕ್ರೆ ಹಾಕೋದ್ರಿಂದ ಟೇಸ್ಟ್ ಅಂತೂ ಭಾಳ ಚಲೋ ಇರ್ತೈತ್ರಿ ಇಂಬ್ಲಿ ಚಟ್ನಿದು, ಅಂದರೆ ಸ್ವೀಟ್ ಚಟ್ನಿದು. ಸಕ್ರೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ಇದ್ರೊಳಗೆ ಖಾರ ಪುಡಿ ಹಾಕೊಂಡ್ರಿ. ಫ್ರೆಂಡ್ಸ್ ಇಲ್ಲಿ ನಾನು ಎವರೆಸ್ಟ್ ತಿಖಾಲಾಲ್ ಖಾರ ಪುಡಿ ಯೂಸ್ ಮಾಡ್ಲಿಕ್ಕತ್ತೀನಿ. 2 ಚಮಚ ಅಷ್ಟು ಖಾರ ಪುಡಿ ಹಾಕಕತ್ತೀನಿ ರೀ. ಎವರೆಸ್ಟ್ ತಿಖಾಲಾಲ್ದು ಕಲರು ಚಲೋ ಬರ್ತೈತ್ರಿ, ಖಾರನೂ ಸೂಪರ್ ಇರ್ತೈತಿ. ಅದಕ್ಕೆ ನಾನು ಜಾಸ್ತಿ ಅಂತೂ ಹಾಕಿಲ್ಲ ರೀ. ಖಾರ ಪುಡಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗೆ ಪೆಪ್ಪರ್ ಪೌಡ್ರ್ ಹಾಕೊಂಡ್ರಿ, ಕಾಳು ಮೆಣಸಿನ ಪುಡಿ ಹಾಕೋಣ. ಸ್ವಲ್ಪ ಹಾಕ್ರಿ, ಜಾಸ್ತಿ ಏನು ಬೇಡ, ಟೇಸ್ಟಿಗೆ ಇಷ್ಟ. ಆಮ್ಯಾಗ ಇದ್ರೊಳಗೆ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡ್ರಿ. ಫ್ರೆಂಡ್ಸ್ ನಾವು ಸಾಲ್ಟಿಗೆ ಬದಲಿಗೆ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ಲಿಕ್ಕತ್ತೀನಿ. ಫ್ರೆಂಡ್ಸ್ ಇದನ್ನು ಬಂದು ನೀವು ಯಾವುದೇ ಅಂಗಡಿ ಒಳಗೆ ಕಿರಾಣಿ ಅಂಗಡಿ ಒಳಗೆ ಕೇಳಿದ್ರು ಸಿಗ್ತೈತ್ರಿ. ಇದು ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಇಂಬ್ಲಿ ಚಟ್ನಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ. ಇವಾಗ ಇದ್ರೊಳಗೆ ಜೀರಾ ಪೌಡರ್ ಹಾಕೊಂಡ್ರಿ. ಫ್ರೆಂಡ್ಸ್ ಇದಂತೂ ತರ್ತರ ರುಬ್ಕೊಂಡಿದ್ದಲ್ರಿ ಜೀರಾ ಪೌಡರ್ ರೀ. ಅರ್ಧ ಚಮಚಷ್ಟು ಜೀರಾ ಪೌಡರ್ ಹಾಕಾಕತ್ತೀನಿ. ಆಮ್ಯಾಗ ಧನಿಯಾ ಪೌಡರ್ ರೀ, ಇದನ್ನು ತರ್ತರ ರುಬ್ಕೊಂಡಿದ್ದಲ್ಲ. ಆಮ್ಯಾಗ ಇಲ್ಲಿ ನೋಡಿ ಸೊಂಪು ರೀ. ಫ್ರೆಂಡ್ಸ್ ಇದಂತೂ ಸೊಂಪು ನಂಗೆ ಕಡೆ ಪೌಡ್ರ್ ಇಲ್ಲ ಅಂತೇಳಿ ತರ್ತರ ರುಬ್ಕೊಂಡಿದ್ದ ಹಾಕಿದ್ದೈತ್ರಿ, ಅರ್ಧ ಚಮಚಷ್ಟು. ಆಮ್ಯಾಗ ಚಾಟ್ ಮಸಾಲ ರೀ. ಫ್ರೆಂಡ್ಸ್ ಇದಂತೂ ಮೇನ್ ರೀ, ಇದನ್ನು ಅರ್ಧ ಚಮಚಷ್ಟು ನಾನು ಚಾಟ್ ಮಸಾಲ ಹಾಕಾಕತ್ತೀನಿ. ಫ್ರೆಂಡ್ಸ್ ಇದೆಲ್ಲ ಪೌಡರ್ ಹಾಕಿದ್ಮ್ಯಾಗ ಒಂದ್ಸರಿ ಮಿಕ್ಸ್ ಮಾಡ್ಬೇಕ್ರಿ. ಫ್ರೆಂಡ್ಸ್ ಇಂಬ್ಲಿ ಚಟ್ನಿ ಗಟ್ಟಿ ಆಗೋದನ್ನು ನಾವು ಹಿಂಗೆ ಮಿಕ್ಸ್ ಮಾಡ್ಕೊತಿರ್ಬೇಕ್ರಿ. ಕಲರ್ ಅಂತೂ ಚೇಂಜ್ ಆಗ್ತೈತ್ರಿ, ಮೆರೂನ್ ಕಲರ್ ಬರ್ತೈತ್ರಿ, ಗಟ್ಟಿಯಾಗಿ ಮೆರೂನ್ ಕಲರ್ ಬರ್ತೈತಿ. ಆವಾಗಿನ ಥರ ಇದನ್ನು ಕುದಿಸ್ಕೋಬೇಕ್ರಿ. ಫ್ರೆಂಡ್ಸ್ ಇಲ್ಲಿ ನೋಡ್ಲಿಕ್ಕತ್ತೀರಲ್ಲ ನೀವು, ರೆಡ್ ಹೋಗಿ ಹಿಂಗೆ ಮೆರೂನ್ ಕಲರ್ ಬಂದೈತ್ರಿ ಇಂಬ್ಲಿ ಚಟ್ನಿ ಅಂತೂ. ನೋಡಿರಿ ಈ ಥರ ಕನ್ಸಿಸ್ಟೆಂಟ್ನಾಗ ಇರ್ಬೇಕ್ರಿ, ಇಲ್ಲಕಂದ್ರೆ ನೀರು ಇರ್ತೈತಿ, ಅಷ್ಟೇನು ಚಲೋ ಇರೋದಿಲ್ಲ ರೀ ಸಮೋಸದಾಗ ತಿನ್ನಕ್ಕೆ ಚಟ್ನಿ. ಫ್ರೆಂಡ್ಸ್ ಇದಂತೂ ರೆಡಿ ಐತ್ರಿ. ಇವಾಗ ಗ್ಯಾಸ್ ಅಂತೂ ಬಂದ್ ಮಾಡಿದ್ದೈತಿ. ಇವಾಗ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ್ರಿ. ಅದು ಹೆಂಗಂತೇಳಿ ಹೇಳೋಣ. ಮೊದಲಿಗೆ ಒಂದು ದೊಡ್ಡ ಜಾರ್ ತೊಗೊಳ್ಳೋಣ್ರಿ. ಒಂದು ಸೂಡಷ್ಟು ನಾನು
ಪುದೀನ ತೊಗೊಂಡಿದ್ದೈತಿ, ಒಂದು ಸೂಡಷ್ಟು ನಾನು ಕೊತ್ತಂಬರಿ ಸೊಪ್ಪು ತೊಗೊಳಕತ್ತೀನಿ. ಯಾಕಂದ್ರೆ ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಾಕತ್ತೀನಿ ಅಂತೇಳಿ ಕೊತ್ತಂಬರಿ ಮತ್ತು ಪುದೀನ ಜಾಸ್ತಿ ತೊಗೊಂಡಿದ್ದೈತಿ. ನೀವು ಕಮ್ಮಿ ಕ್ವಾಂಟಿಟಿ ಒಳಗಂದ್ರೆ ಕಮ್ಮಿ ಕ್ವಾಂಟಿಟಿನಾಗ ತೊಗೋಬೋದು. ಆಮ್ಯಾಗ ಒಂದು 8 ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಒಂದು ಸಣ್ಣ ತುಕಡಿ ಬಂದು ಅಲ್ಲ ಹಾಕಾಕತ್ತೀನಿ ರೀ, ಸಣ್ಣ ಕಟ್ ಮಾಡ್ಕೊಂಡು 7 ಬೆಳ್ಳುಳ್ಳಿ ಹೆಸರು ಹಾಕ್ಲಿಕ್ಕತ್ತಿದ್ರಿ. ಆಮ್ಯಾಗ ಇವಾಗ ಇದ್ರೊಳಗೆ ಬ್ಲ್ಯಾಕ್ ಸಾಲ್ಟ್ ಹಾಕೋಣ. ಫ್ರೆಂಡ್ಸ್, ಹಲ್ವಾಯಿ ಸ್ಟೈಲ್ ಒಳಗೆ ನಾವು ಸಮೋಸ ತಿಂತೀವಲ್ಲ ರೀ, ಇದಂತೂ ಮೇನ್ ರೀ ಬ್ಲ್ಯಾಕ್ ಸಾಲ್ಟ್. ಇವಾಗ ಅರ್ಧ ಚಮಚಷ್ಟು ನಾ ಬ್ಲ್ಯಾಕ್ ಸಾಲ್ಟ್ ಹಾಕೀನಿ. ಅರ್ಧ ಬಟ್ಲಷ್ಟು ಇವಾಗ ಸಕ್ರೆ ಹಾಕೊಂಡ್ರಿ. ಫ್ರೆಂಡ್ಸ್, ಸಕ್ರೆ ಹಾಕೋದ್ರಿಂದ ಟೇಸ್ಟ್ ಅಂತೂ ಭಾಳ ಚಲೋ ಇರ್ತೈತೆ ರೀ. ಒಂದ್ಸರಿ ನೀವು ತಪ್ಪದೇ ಟ್ರೈ ಮಾಡಿರಿ. ಆಮ್ಯಾಗ ಲಿಂಬೆಹಣ್ಣು ಜ್ಯೂಸ್ ಹಾಕೊಂಡ್ರಿ. ಫ್ರೆಂಡ್ಸ್, ಇಲ್ಲಿ ನಾನು 3 ಲಿಂಬೆಹಣ್ಣು ಯೂಸ್ ಮಾಡೀನಿ ರೀ, ಅಂದರೆ ಲಿಂಬೆಹಣ್ಣು ಜ್ಯೂಸ್ ತೆಗೆದು ಹಾಕಾಕತ್ತೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ನುಣ್ಣಗೆ ರುಬ್ಕೊಂಡು ಬಂದ್ಮ್ಯಾಗ ಹೆಂಗಿರ್ತೈತೆ ಅಂತೇಳಿ ನೋಡೋಣ. ಫ್ರೆಂಡ್ಸ್, ಗ್ರೀನ್ ಚಟ್ನಿನೂ ರೆಡಿ ಐತ್ರಿ. ಫ್ರೆಂಡ್ಸ್, ಕಲರ್ ಅಂತೂ ನೋಡ್ರಿ ಸೂಪರ್ ಐತ್ರಿ. ಟೇಸ್ಟ್ನೂ ಅಷ್ಟೇ ಚಲೋ ಇರ್ತೈತ್ರಿ. ನಾವು ಹೊರಗಡೆ ಸ್ಟ್ರೀಟ್ನಾಗ ಹೋಗಿ ತಿಂದ್ರಿ ಹೆಂಗಿರ್ತೈತಲ್ರಿ ಟೇಸ್ಟ್, ಹಂಗೆ ಇರ್ತೈತ್ರಿ. ಇದಂತೂ ರೆಡಿ ಐತ್ರಿ. ಇವಾಗ ಸಮೋಸ ರೆಡಿ ಮಾಡೋನ್ರಿ. 10 ನಿಮಿಷದ ಮುಂಚೆ ನಾವು ಹಿಟ್ಟು ನಾದಿ ಇಟ್ಕೊಂಡಿದ್ವಲ್ರಿ. ಹಿಟ್ಟಂತೂ ನೋಡ್ರಿ ಮೆತ್ತಗಂತೂ ಆಗಿಲ್ಲ ರೀ. ನಾವು ಯಾವ ಕನ್ಸಿಸ್ಟೆಂಟ್ನಾಗ ನಾವು ಹಿಟ್ಟು ನಾದಿ ಇಟ್ಟಿದ್ವಲ್ಲ ಹಂಗೆ ಐತ್ರಿ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ರಿ ಮೆತ್ತಗಂತೂ ಆಗಿಲ್ಲ. ಯಾಕಂದ್ರೆ ಇದ್ರೊಳಗೆ ಬಿಸಿ ನೀರು ಮತ್ತು ಬಿಸಿ ತುಪ್ಪ ಹಾಕಿವಂತೀರಿ. ಮೊದಲಿಗೆ ಒಂದು ಚಪಾತಿ ಮಾಡೋ ಮನೆ ತೊಗೊಳ್ಳೋಣ್ರಿ. ಚಪಾತಿ ಹಿಟ್ಟು ಹೆಂಗೆ ನಾವು ಲಟ್ಟಿಸ್ತೀವಲ್ರಿ, ಚಪಾತಿ ಹೆಂಗೆ ನಾವು ಲಟ್ಟಿಸ್ತೀವಲ್ಲ ಹಂಗೆ ಲಟ್ಟಿಸ್ಕೊಳ್ಳೋಣ. ನೋಡಿರಿ, ಇವಾಗ ಒಂದು ಚಾಕು ತೊಗೊಂಡು 2 ಭಾಗ ಮಾಡ್ಬೇಕ್ರಿ. ನಾ ಹೆಂಗೆ ಹೇಳ್ಕೊಡ್ಲಿಕ್ಕತ್ತೀನಲ್ಲ ನೀವು ಹಂಗೆ ಮಾಡಿರಿ. ನೀವು ಪರ್ಫೆಕ್ಟಾಗಿ ಸಮೋಸ ಮನ್ಯಾಗ ಮಾಡ್ತೀರಿ, ಹೊರಗಡೆ ಅಂತೂ ತೊಗೊಳ್ಳೋದಿಲ್ಲ. ಇವಾಗ ಈ ಅಂಚಿಗೆ ಬಂತು ನೀವು ಇಲ್ಲಿ ನೋಡಿರಿ, ನಾ ಹೆಂಗೆ ತೋರ್ಸಕತ್ತೀನಿ ಅಲ್ರಿ ವಿಡಿಯೋನಾಗ. ನೀರು ಹಚ್ಬೇಕ್ರಿ. ನೀರು ಹಚ್ಚಿ ಒಂದು ಕಡೆಯಿಂದ ಹಿಂಗೆ ಫೋಲ್ಡ್ ಮಾಡಿ ಇನ್ನೊಂದು ಕಡೆನೂ ಫೋಲ್ಡ್ ಮಾಡಬೇಕ್ರಿ. ನೋಡಿರಿ, ಫೋಲ್ಡ್ ಮಾಡಿ ಹಿಂಗೆ ಪ್ರೆಸ್ ಮಾಡಬೇಕು. ಇವಾಗ ಇದನ್ನು ನೋಡಿರಿ, ಇವು ಓಪನ್ ಐತಲ್ರಿ, ಅಲ್ಲಿ ನೀವು ಹಿಂಗೆ ನೀರು ಹಚ್ಚಿ ಹಿಂಗೆ ಇದು ಫೋಲ್ಡ್ ಮಾಡಬೇಕ್ರಿ. ಇವಾಗ ಇದ್ರೊಳಗೆ ಆಲೂಗಡ್ಡೆ ಭಾಜಿ ತುಂಬಬೇಕ್ರಿ. ಎಷ್ಟು ಆಗ್ತೈತಲ್ಲ ಅಷ್ಟು ತುಂಬಬೇಕು. ಹಂಗೆ ತುಂಬಿ ಇದಕ್ಕೆಲ್ಲ ಸೈಡಿಗೆಲ್ಲ ನೀರು ಹಚ್ಚಬೇಕ್ರಿ. ನೀರು ಹಚ್ಚಿ ಹಿಂಗೆ ಪ್ರೆಸ್ ಮಾಡಬೇಕು. ನೀವು ಡೈರೆಕ್ಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರಲ್ಲ ಅಂಟುಕೊಳ್ಳೋದಿಲ್ಲ. ಆಮ್ಯಾಗ ಸಮೋಸದ ಶೇಪ್ ಕೊಡ್ಬೇಕ್ರಿ. ಸಮೋಸದ ಶೇಪ್ ಕೊಟ್ಟು ಇದನ್ನ ಇವಾಗ ಸೈಡಿಗೆ ಇಟ್ಬಿಡೋಣ. ಇಲ್ಲಿ ನೋಡಿರಿ, ಇದಂತೂ ರೆಡಿ ಐತ್ರಿ. ಒಂದು ಪ್ಲೇಟ್ನಾಗ ಇವಾಗ ಸೈಡಿಗೆ ಇಟ್ಬಿಡೋಣ. ಇನ್ನೊಂದು ಸರಿ ನಿಮ್ಗೆ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ನೋಡಿ, ಸ್ವಲ್ಪ ಮೊದಲಿಗೆ ಹಿಟ್ಟು ಹಾಕೋದ್ರಿ. ಆಮ್ಯಾಗ ಚಪಾತಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡ್ಕೊಳ್ಳೋದು. 2 ಭಾಗ ಮಾಡ್ಕೊಳ್ಳೋದ್ರಿ ಚಪಾತಿನ. ಇಲ್ಲಿ ನೋಡಿರಿ, ಒಂದು ಕಡೆಯಿಂದ ಹಿಂಗೆ ನೀರು ಹಚ್ಬೇಕ್ರಿ. ಇಲ್ಲಿ ನೋಡಿರಿ, ತುದಿಗೆ ನೀರು ಹಚ್ಬೇಕು. ನೀರು ಹಚ್ಚಿದ್ಮ್ಯಾಗ ಫೋಲ್ಡ್ ಮಾಡಬೇಕು. ಒಂದು ಕಡೆಯಿಂದ ಫೋಲ್ಡ್ ಮಾಡಿ ಇನ್ನೊಂದು ಕಡೆನೂ ಫೋಲ್ಡ್ ಮಾಡಬೇಕು. ನೀವು ಫಸ್ಟ್ ಸ್ಟಾರ್ಟಿಂಗ್ ಮಾಡಕತ್ತಿದ್ರೆ ನಿಧಾನಕ್ಕೆ ಮಾಡಿರಿ. ಆಮ್ಯಾಗ ಇಲ್ಲಿ ನೋಡಿರಿ, ಆಲೂಗಡ್ಡೆ ಪಲ್ಯ ತುಂಬಿ ಇಲ್ಲಿ ನೋಡಿರಿ ನೀರು ಹಚ್ಚಿ ಇದನ್ನು ಹಿಂಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಸಮೋಸದ ಶೇಪ್ ಕೊಡ್ಬೇಕ್ರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇದಂತೂ ಫಸ್ಟ್ ಸರಿ ಮಾಡೋರು ಬರೋದಿಲ್ಲ ರೀ. ಒಂದು 10 ರಿಂದ 15 ನೀವು ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡು ಆಮ್ಯಾಗ ಫ್ರೈ ಮಾಡ್ಕೋಬೇಕ್ರಿ. ಒಂದೊಂದಂತೂ ಫ್ರೈ ಮಾಡ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ಫ್ರೆಂಡ್ಸ್, ಇವಾಗ ಇದನ್ನಂತೂ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಆಮ್ಯಾಗ ಒಂದು ಕಡಾಯಿ ಇಡೋಣ. ಫ್ರೆಂಡ್ಸ್, ಸಮೋಸ ಮಾಡೋಕೆ ನಾನು ಇಲ್ಲಿ 1 ಲೀಟ್ರಷ್ಟು ನಾನು ಎಣ್ಣೆ ಯೂಸ್ ಮಾಡ್ಲಿಕ್ಕತ್ತೀನಿ. ಅದನ್ನು ಸನ್ಫ್ಲವರ್ದು ರೀ. ನೋಡಿರಿ, 1 ಲೀಟ್ರಷ್ಟು ನಾನು ಎಣ್ಣೆ ಹಾಕಕತ್ತೀನಿ. ಯಾಕಂದ್ರೆ ಸಮೋಸ ಅನ್ನೋದು ಎಣ್ಣೆ ಒಳಗೆ ಮುಳುಗಬೇಕ್ರಿ. ಆವಾಗ ಚಲೋ ಕ್ರಿಸ್ಪಿ ಆಗ್ತಾವ್ರಿ. ಒಂದು ವೇಳೆ ನೀವು ಸ್ವಲ್ಪ ಎಣ್ಣೆ ಹಾಕಿದ್ರಲ್ಲ ಹಪ್ಪಳ ಆದಂಗೆ ಆಗ್ತೈತಿ. ಅದಕ್ಕೆ ಫ್ರೆಂಡ್ಸ್, ಗ್ಯಾಸ್ ಫ್ಲೇಮ್ ಅನ್ನೋದು ಹೈ ಇಡಬಾರ್ದು ರೀ. ಹೈ ಇಟ್ಟು ಹುಗ ಬರೋ ಹಂಗೆ ಎಣ್ಣೆ ಬಿಸಿನ ಮಾಡಬಾರ್ದು. ಮೀಡಿಯಮ್ ಫ್ಲೇಮ್ನಾಗಿಟ್ಟು ಎಣ್ಣೆ ಅಂತೂ ಸ್ವಲ್ಪ ಬಿಸಿ ಆಗ್ಬೇಕ್ರಿ, ಜಾಸ್ತಿ ಬಿಸಿ ಆಗಬಾರ್ದು. ಇಲ್ಲಿ ನೋಡಿರಿ, ಒಂದೊಂದು ಸಮೋಸ ನಾನು ಇವಾಗ ಹಾಕಾಕತ್ತೀನಿ. ಇಲ್ಲಿ ನೋಡಿರಿ, ಹಾಕಿದ ತಕ್ಷಣ ಒಂದು 2-3 ಸೆಕೆಂಡ್ ಆದ್ಮ್ಯಾಗ ಅದು ಬಿಸಿ ಆಗಕತ್ತೈತ್ರಿ, ಅಂದರೆ ಫ್ರೈ ಆಗಕತ್ತೈತಿ ಸಮೋಸ. ಹಿಂಗಿರ್ಬೇಕ್ರಿ. ನೀವು ಒಮ್ಮಿಕ್ಲೇನು ಹಾಕಿದ ತಕ್ಷಣ ಗೋಲ್ಡನ್ ಬ್ರೌನ್ ಬರೋ ಹಂಗೆ ಸಮೋಸ ಇರಬಾರ್ದು ರೀ. ಇಲ್ಲಿ ನೋಡಿರಿ, ಹಾಕಿದ್ಮ್ಯಾಗ ಒಂದು 2 ನಿಮಿಷ ಬಿಟ್ಟು ಹಿಂಗೆ ಸಪ್ರೇಟ್ ಮಾಡಬೇಕ್ರಿ. ಇಲ್ಲಿ ನೋಡಿರಿ, ಮೀಡಿಯಮ್ ಫ್ಲೇಮ್ನಾಗಿಟ್ಟು ನೀವು ಸಮೋಸ ಎಲ್ಲ ಫ್ರೈ ಮಾಡ್ಕೋಬೇಕು. ಆವಾಗ ನೀವು ಹೊರಗಡೆ ಹಲ್ವಾಯಿ ಸ್ಟೈಲ್ ತಿನ್ನೋ ಸಮೋಸ ಅಂತೂ ನೀವು ರೆಡಿ ಮಾಡ್ಕೋಬೋದು. ನಿಮ್ಗೆ ಟೈಮ್ ಇಲ್ಲ ಅಂತೇಳಿ ನೀವು ಹೈ ಫ್ಲೇಮ್ನಾಗಿಟ್ಟು ಏನಾದರೂ ಮಾಡಿದ್ರಲ್ಲ ಅಷ್ಟೇನು ಚಲೋ ಆಗೋದಿಲ್ಲ ರೀ ಸಮೋಸ. ಫ್ರೆಂಡ್ಸ್, ಮೀಡಿಯಮ್ ಫ್ಲೇಮ್ನಾಗಿಟ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಸಮೋಸನಂತೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈ ಸಮೋಸ ಅಂತೂ ನಾವು ಮಾಡಬೇಕಂದ್ರೆ 10 ರಿಂದ 15 ನಿಮಿಷ ಅಂತೂ ಕೈ ಹಿಡಿತ್ರಿ. ಯಾಕಂದರೆ ನಮ್ಗೆ ಎಷ್ಟು ಟೈಮ್ ತೊಗೊಂಡು ನಾವು ಸಮೋಸ ಮಾಡ್ತೀವಲ್ಲ ಅಷ್ಟು ಚಲೋ ಟೇಸ್ಟ್ ಆಗ್ತೈತ್ರಿ. ಇದಂತೂ ರೆಡಿ ಆಗೈತ್ರಿ. ಇವಾಗ ಎಣ್ಣೆ ಎಲ್ಲ ಬಸ್ದು ತೆಗೆದುಬಿಡೋಣ. ತೆಗೆದುಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ್ರಿ. ಬರ್ರಿ ಮತ್ತೆ. ಫ್ರೆಂಡ್ಸ್, ರೆಡಿ ಐತ್ರಿ ಹಲ್ವಾಯಿ ಸ್ಟೈಲ್ ಆಲೂ ಸಮೋಸ. ಈ ಆಲೂ ಸಮೋಸ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಆಲೂ ಸಮೋಸ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ,
ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸ್, ಇದಿತ್ತು ರೀ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.